ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಕ್ರೌನ್ ಜ್ಯುವೆಲ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ಮತ್ತೊಮ್ಮೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ನಿಜವಾಗ್ಲೂ ನನಗಂತೂ ಆ ಒಂದು ಡಿಸಿಷನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕಪ್ಪ ಅಂದ್ರೆ ನಾನು ರೀಸೆಂಟ್ ಆಗಿ ನಿಮಗೆ ತಿಳಿಸಿದ್ದೆ, ಪ್ರಾಬಬ್ಲಿ ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ನಮಗೆ ನೋಡೋದಕ್ಕೆ ಸಿಗ್ದಲೇ ಇರಬಹುದು. ಯಾಕಂದ್ರೆ ಸೌದಿ ಅರೇಬಿಯಾದಲ್ಲಿ ಕ್ರೌನ್ ಜ್ಯುವೆಲ್ ಆದಾಗ ಮಾತ್ರ ಆ ಒಂದು ಚಾಂಪಿಯನ್ಶಿಪ್ ನ ಡಬ್ಲ್ಯೂ ಅವರು ತಗೊಂಡು ಬರ್ಬೋದು ಅಂತ. ಬಟ್ ಡಬ್ಲ್ಯೂ ಅವರು ಆ ರೀತಿ ಪ್ಲಾನ್ ಮಾಡಿಲ್ಲ. ಎಲ್ಲೇ ಪ್ರೀಮಿಯಂ ಲೈವ್ ಇವೆಂಟ್ ಆದ್ರೂ ಕೂಡ, ಅಂದ್ರೆ ಮುಂದೆ ಕೂಡ ಕ್ರೌನ್ ಜ್ಯುವೆಲ್ ಎಲ್ಲೇ ಆದ್ರೂ ಕೂಡ ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಬೆಸ್ಟ್ ಡಿಸಿಷನ್ ಅಂತಾನೆ ಹೇಳ್ಬಹುದು. ಅಂಡ್ ಹಂಗಾಗಿ ನಮಗೆ ಕೋಡಿ ರೋಡ್ಸ್ ಹಾಗೆ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ನಡುವೆ ಇನ್ನ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಕ್ರೌನ್ ಜ್ಯುವೆಲ್ ಅಲ್ಲಿ. ಈಗಾಗಲೇ ಇವರ ನಡುವೆ 3 ಮ್ಯಾಚಸ್ಗಳು ಆಗಿದೆ. ರಸಲ್ ಮೇನಿಯಾದಲ್ಲಿ ಆಗಿದೆ, ಬ್ಯಾಕ್ಲಾಶ್ ಅಲ್ಲಿ ಆಗಿದೆ, ಅಂಡ್ ಅದಾದ್ಮೇಲೆ ಎಲ್ ಅಲ್ಲೂ ಕೂಡ ಆಗಿದೆ. ಅಂಡ್ ಆ 3 ಮ್ಯಾಚ್ ಅಲ್ಲೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಕ್ಲೀನ್ ಆಗಿ ಸೆತ್ ರಾಲೆನ್ಸ್ ಅವ್ರನ್ನ ಸೋಲಿಸಿದ್ದಾರೆ. ಅಂಡ್ ಈಗ ಫ್ಯಾನ್ಸ್ ಗಳು ಭಯ ಪಡ್ತಾ ಇರೋದು ಒಂದೇ ಒಂದು ವಿಚಾರಕ್ಕೆ. ಆ ಒಂದು ವಿಚಾರ ಏನಪ್ಪಾ ಅಂದ್ರೆ, ಈ ಒಂದು ಮ್ಯಾಚ್ ಅಲ್ಲೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಸೆತ್ ರಾಲೆನ್ಸ್ ಅವ್ರನ್ನ ಸೋಲಿಸ್ತಾರೆ ಅಂತ. ನಿಜವಾಗ್ಲೂ ಈ ರೀತಿ ಏನಾದ್ರೂ ಡಬ್ಲ್ಯೂ ಅವರು ಮಾಡಿದ್ರೆ ಕೋಡಿ ರೋಡ್ಸ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಬ್ಯಾಕ್ಲಾಶ್ 100% ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಈ ಒಂದು ಟೈಮ್ ಅಲ್ಲಿ ಕೋಡಿ ರೋಡ್ಸ್ ಅವ್ರಿಗಿಂತ ಜಾಸ್ತಿ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರಿಗೇನೆ ವಿನ್ ಅಗತ್ಯಕತೆ ಇರೋದು. ಯಾಕಂದ್ರೆ ಅವರ ಬಳಿ ಒಂದು ಫ್ಯಾಕ್ಷನ್ ಇದೆ. ಎಷ್ಟು ಅಂತ ಕೋಡಿ ರೋಡ್ಸ್ ಅವ್ರನ್ನ ನೀವು ಗೆಲ್ಲಿಸ್ತೀರಾ? ಕಂಟಿನ್ಯೂಸ್ ಆಗಿ 3 ಬಾರಿ ನಮ್ಮ ಸೆತ್ ರಾಲೆನ್ಸ್ ಅವರು ಕೋಡಿ ರೋಡ್ಸ್ ಅವರ ವಿರುದ್ಧ ಸೋತಿದ್ದಾರೆ. ಅಂಡ್ ಈಗ ಮತ್ತೊಮ್ಮೆ ಸೋತೋದ್ರೆ ನಿಜವಾಗ್ಲೂ ಕೋಡಿ ರೋಡ್ಸ್ ಅವರಿಗೆ ಬ್ಯಾಕ್ಲಾಶ್ ಅಂತೂ 100% ಸಿಕ್ಕೇ ಸಿಗುತ್ತೆ. ಇದಂತೂ ಬರ್ದಿಟ್ಕೊಳ್ಳಿ. ಕಾದ್ ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಏನಾದ್ರೂ ಕಂಟಿನ್ಯೂಸ್ 2 ಬಾರಿ ಕ್ರೌನ್ ಜ್ಯುವೆಲ್ ಚಾಂಪಿಯನ್ ಆಗ್ತಾರಾ, ಅಥವಾ ಫೈನಲಿ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರಿಗೆ ಕೋಡಿ ರೋಡ್ಸ್ ಅವರ ಮೇಲೆ ಒಂದು ವಿಜಯ ಸಿಗುತ್ತಾ ಅಂತ ನಾವು ಕಾದ್ ನೋಡಬೇಕು. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬ್ರಾಕ್ ಲೆಸ್ನರ್ ಅವರ ನೆಕ್ಸ್ಟ್ ಅಪೋನೆಂಟ್ ಯಾರು ಅಂತ. ಸದ್ಯಕ್ಕೆ ನನಗೂ ಕೂಡ ಗೊತ್ತಿಲ್ಲ ಬ್ರಾಕ್ ಲೆಸ್ನರ್ ಅವರ ನೆಕ್ಸ್ಟ್ ಅಪೋನೆಂಟ್ ಯಾರು ಅಂತ. ನಿಜವಾಗ್ಲೂ ತುಂಬಾನೇ ನೇಮ್ಸ್ ಗಳು ಕನ್ಸಿಡರೇಷನ್ ಅಲ್ಲಿ ಇದೆ, ಬಟ್ ಅದ್ಯಾವುದು ಕೂಡ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಯಾವಾಗ ಬುಕ್ ಮಾಡ್ತಾರೋ ನೆಕ್ಸ್ಟ್, ಆಗ ಒಂದು ಕ್ಲಾರಿಟಿ ಸಿಗುತ್ತೆ ಅವರ ನೆಕ್ಸ್ಟ್ ಅಪೋನೆಂಟ್ ಯಾರು ಅಂತ. ಸದ್ಯಕ್ಕೆ ಗಾಯ್ಸ್ ನಮಗೆ ಆದಷ್ಟು ಬೇಗ ಪ್ರಾಬಬ್ಲಿ ನಿಯರ್ ಫ್ಯೂಚರ್ ಅಲ್ಲಿ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗೋದು ಇಲ್ಲಿ ಅಫಿಷಿಯಲ್ ಆಗ್ತಾ ಬರ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು, ಈಗ ಪಾಲ್ ಎಮಿನ್ ಅವರ ಜೊತೆ ಬ್ರಾಕ್ ಲೆಸ್ನರ್ ಅವರು ನಿಧಾನಕ್ಕೆ ಅಲೈನ್ ಆಗ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ಪಾಲ್ ಎಮಿನ್ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ತನ್ನ ಟಚ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂಡ್ ಅದಕ್ಕೋಸ್ಕರನೇ ರೆಸ್ಸಲ್ ಪೊಲೋಸದಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಬಂದು ಪಾಲ್ ಎಮಿನ್ ಅವರು ಅನೌನ್ಸ್ ಮಾಡಿದ್ರು. ಬಟ್ ಈಗ ಪಾಲ್ ಎಮಿನ್ ಅವರ ಹಿತಶತ್ರು, ಅಂದ್ರೆ ಪಾಲ್ ಎಮಿನ್ ಅವರ ದೊಡ್ಡ ಶತ್ರು ಯಾರು? ಅಫ್ಕೋರ್ಸ್ ಅದು ರೋಮನ್ ರೈನ್ಸ್. ಯಾಕಂದ್ರೆ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲೂ ಕೂಡ ರೋಮನ್ ರೈನ್ಸ್ ಅವರು ಪಾಲ್ ಎಮಿನ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಂಡ್ ರೋಮನ್ ರೈನ್ಸ್ ಅವ್ರನ್ನ ಬಿಟ್ರೇಲ್ ಮಾಡಿದಾಗಿಂದನೂ ಕೂಡ ಪಾಲ್ ಎಮಿನ್ ಅವರು ಬರೀ ರೋಮನ್ ರೈನ್ಸ್ ಅವರ ಬಗ್ಗೆನೇ ಜಾಸ್ತಿ ಮಾತಾಡ್ತಾ ಇದ್ದಾರೆ ಹೊರತು ಸಿಎಂ ಪಂಕ್ ಅವರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇಲ್ಲ. ಯಾಕಂದ್ರೆ ರಸಲ್ ಮೇನಿಯಾದಲ್ಲಿ ಪಾಲ್ ಎಮಿನ್ ಅವರು ಸಿಎಂ ಪಂಕಿಗೂ ಕೂಡ ಮೋಸ ಮಾಡಿ, ಅದಾದ್ಮೇಲೆ ರೋಮನ್ ರೈನ್ಸ್ ಅವ್ರಿಗೂ ಕೂಡ ಮೋಸ ಮಾಡಿದ್ರು. ಬಟ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ಪಾಲ್ ಎಮಿನ್ ಅವರು ಬರೀ ರೋಮನ್ ರೈನ್ಸ್ ಅವ್ರನ್ನೇ ರೋಸ್ಟ್ ಮಾಡ್ತಾ ರೋಮನ್ ರೈನ್ಸ್ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಅಂಡ್ ಇನ್ನೂ ಕೂಡ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಪಾಲ್ ಎಮಿನ್ ಅವರ ಸ್ಟೋರಿನ ಕಂಟಿನ್ಯೂ ಮಾಡ್ತಾ ಬರ್ತಾ ಇದೆ. ಅಂಡ್ ಈಗ ಪ್ರಾಬಬ್ಲಿ ಈ ಒಂದು ಸ್ಟೋರಿ ನಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕೂಡ ಇನ್ವಾಲ್ವ್ ಆಗಬಹುದು. ಅಂಡ್ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಆದಷ್ಟು ಬೇಗ ನಮಗೆ ಮತ್ತೊಮ್ಮೆ ನೋಡೋದಕ್ಕೆ ಸಿಗಬಹುದು. ನಿಜವಾಗ್ಲೂ ಈ ಒಂದು ಟೈಮ್ ಅಲ್ಲಿ ಬ್ರಾಕ್ ಲೆಸ್ನರ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಏನಾದ್ರೂ ನೋಡೋದಕ್ಕೆ ಸಿಕ್ಕರೆ ಲಿಟ್ರಲಿ ಅದ್ಭುತವಾಗಿರುತ್ತೆ. ಕಳೆದ ಬಾರಿ ರಸಲ್ ಮೇನಿಯಾದಲ್ಲಿ ಗ್ರೇಟೆಸ್ಟ್ ರಸಲ್ ಮೇನಿಯಾ ಆಫ್ ಆಲ್ ಟೈಮ್ ಅಂತ ಬುಕ್ ಮಾಡಿದ್ರು. ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ಒನ್ ಲಾಸ್ಟ್ ಟೈಮ್ ಅಂತಾನು ಕೂಡ ಬುಕ್ ಮಾಡಿದ್ರು. ಬಟ್ ಗೊತ್ತು ಎಲ್ಲರಿಗೂ ಕೂಡ ಒನ್ ಲಾಸ್ಟ್ ಟೈಮ್ ಯಾವಾಗ್ಲೂ ಕೂಡ ಲಾಸ್ಟ್ ಟೈಮ್ ಆಗಿರೋದಿಲ್ಲ ಅಂತ. ಸೊ ಈ ಒಂದು ಮ್ಯಾಚ್ ನ ಬಿಲ್ಡ್ ಮಾಡೋದಕ್ಕೆ ಡಬ್ಲ್ಯೂ ಅವರು ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಅಂಡ್ ಇದೆಲ್ಲದನ್ನು ಕೂಡ ಡಬ್ಲ್ಯೂ ಅವರು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಷ್ಟೊತ್ತಿಗೆ ಬಿಲ್ಡ್ ಮಾಡಬಹುದು. ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವರು ಕೂಡ ಜಾಯ್ನ್ ಆಗಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಏನೇ ಆಗ್ಲಿ ಗೈಸ್, ಇನ್ನೊಂದು ಮ್ಯಾಚ್ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವ್ರದ್ದು ಬಾಕಿ ಇದೆ. ಇದರಿಂದ ನಮಗೆ ಒಂದಂತೂ ಗೊತ್ತಾಗ್ತಾ ಇದೆ. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರೋ ಬಗ್ಗೆ. ಮೊದಲನೇದಾಗಿ ಹೇಳ್ತೀನಿ, ನಾಳೆ ಮಂಡೇ ನೈಟ್ ರೋ ನಮಗೆ ಬೆಳಿಗ್ಗೆ 5 ನೋಡೋದಕ್ಕೆ ಸಿಗುತ್ತಿಲ್ಲ, ಬದಲಿಗೆ 4 ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ಅವರು ಸ್ಪೆಷಲ್ ಸ್ಟಾರ್ಟ್ ಟೈಮ್ ನ ಇಡ್ತಾ ಇದ್ದಾರೆ. ಕಳೆದ ವಾರದ ಮಂಡೇ ನೈಟ್ ರೋನು ಕೂಡ 4 ಬಂದಿತ್ತು. ಈ ವಾರದ ಮಂಡೇ ನೈಟ್ ರೋ ಕೂಡ 4 ಬರುತ್ತೆ. ಅಂಡ್ ಮುಂದಿನ ವಾರದ ಮಂಡೇ ನೈಟ್ ರೋ ಕೂಡ 4 ಬರುತ್ತೆ. ಸೊ ಎಲ್ಲರೂ ಕೂಡ 4 ಎದ್ದು ಮಂಡೇ ನೈಟ್ ರೋನ ನೋಡಿ. ಅಂಡ್ ನಾಳೆ ಮಂಡೇ ನೈಟ್ ರೋಲಿ ನಮಗೆ ಅಂತ ವಿಚಾರಗಳನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಯಾವುದನ್ನು ಕೂಡ ಕನ್ಫರ್ಮ್ ಮಾಡಿಲ್ಲ. ಬಟ್ ಹಂಗೆ ಹೇಳೋದಾದ್ರೆ ಊಸೋಸ್ಗಳು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ವಿಷನ್ ನೋಡೋದಕ್ಕೆ ಸಿಗುತ್ತೆ. ಸಿಎಂ ಪಂಕ್ ಹಾಗೆ ಏಜೆಲಿ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಸೊ ಇಷ್ಟೆಲ್ಲ ವಿಚಾರಗಳು ನಮಗೆ ನಾಳೆ ಮಂಡೇ
ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಡಬ್ಲ್ಯೂ ಅವ್ರು ಏನಾದರೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರೆ ನಾನು ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಹಾಕ್ತೀನಿ. ಸ್ವಲ್ಪ ಊರಿಗೆ ಹೋಗ್ತಾ ಇದ್ದೀನಿ, ಅದಕ್ಕೋಸ್ಕರ ಅದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ. ಈ ಒಂದು ವಿಡಿಯೋನ ನಾನು ಬೆಳಿಗ್ಗೆನೆ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ನಾನು ಹಾಕ್ತೀನಿ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಏನೇನಾಗುತ್ತೆ ಅಂತ. ಏನೇ ಆಗಲಿ ಗೈಸ್, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ರಸಲ್ ಪಲೂಸಾ ಆದ್ಮೇಲೆ ಬರ್ತಿರ್ತಕ್ಕಂತಹ ಮಂಡೇ ನೈಟ್ ರಾ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.